ಸಿಎಂ ಹೇಳಿಕೆ ಖಂಡಿಸಿ ಅನ್ನದಾತರು ವಿನೂತನವಾದಂತಹ ಚಳುವಳಿಯನ್ನು ಮಾಡಿದ್ದಾರೆ. ಹುರುಳಿಕಾಳು ಉಪ್ಸಾರು ಮುದ್ದೆ ಚಳುವಳಿ ಮಾಡಿದ್ದಾರೆ. ಮಂಡ್ಯದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್ ಇದು. ಹೆದ್ದಾರಿಯಲ್ಲೇ ಉಪ್ಸಾರು ಮುದ್ದೆ ಸೇವಿಸಿ ವಿಭಿನ್ನವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳೆಗಳು ಒಣಗ್ತಾ ಇದೆ ರೀ, ನಾಲಿಗೆ ನೀರು ಹರಿಸಬೇಕು ಅನ್ನುವಂಥ ಒತ್ತಾಯ ಅವರದು. ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೂಡ, ಅದರಲ್ಲೂ ಈ ಮೈಸೂರು ಭಾಗದ ರೈತರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಕಾವೇರಿ ನದಿಯನ್ನು ನಂಬಿ ಅವರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ, ಬೆಳೆಗಳನ್ನು ಹಾಕಿದ್ದಾರೆ. ಡ್ಯಾಮ್ನಿಂದ ನೀರು ಹೊರಿಸದಿದ್ರೆ ರೈತರು ಸಂಕಷ್ಟಕ್ಕೆ ಸಿಲುಕ್ತಾರೆ. ತಕ್ಷಣವೇ ನಾಲೆಗೆ ನೀರು ಬಿಟ್ಟು ರೈತರನ್ನ ಉಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಉಪ್ಸಾರು ಮುದ್ದೆಯನ್ನು ಹೆದ್ದಾರಿಯಲ್ಲೇ ತಿಂದಿದ್ದಾರೆ ರೈತರು. ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ಗಂಟೆ ಇದು. ಡಿ ಕೆ ಶಿವಕುಮಾರ್ ಅವರು ಆ ರೀತಿಯಾದಂಥ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ರೀತಿಯಾದಂಥ ಲೆಕ್ಕಾಚಾರಗಳು ಇರಬಹುದು. ಆದರೆ ಈಗ ಬೆಳೆದಿರುವಂಥ ಬೆಳೆ ಏನು ಮಾಡಬೇಕು? ಆಯ್ತಪ್ಪ, ಹೊಸದಾಗಿ ನಾವು ಬಿತ್ತನೆ ಮಾಡಿಲ್ಲ ಅಂತಂದರೆ ವೇಟ್ ಮಾಡೋಣ ಮಳೆ ಬರೋವರೆಗೂ. ಈಗ ಹಾಕಿರುವಂಥ ಬೀಜ ಅಥವಾ ಮೊಳಕೆ ಹೊಡೆದಿರುತ್ತೆ ಅಥವಾ ಅದು ಸಸಿಯಾಗಿರುತ್ತೆ, ಅದನ್ನೇನು ಮಾಡೋಣ? ಅಥವಾ ಇನ್ನೊಂದು ತಿಂಗಳ ಕಳೆದ್ರೆ ನಮಗೆ ಫಲ ಕೊಡುತ್ತೆ ಅನ್ನುವಂಥ ಬೆಳೆನ ಏನು ಮಾಡೋಣ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಂಬಾಡಿ ಕಟ್ಟೆಯಿಂದ ನೀರನ್ನ ಬಿಡದೇ ಇರೋದಕ್ಕೆ ಉಪ್ಸಾರು ಮುದ್ದೆಯನ್ನು ಊಟ ಮಾಡೋದ್ರ ಮುಖಾಂತರ ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ರೈತರು ಬಂದು ಊಟ ಮಾಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತರು ಬವಣೆ ಇವತ್ತು ರಸ್ತೆಯಲ್ಲಿ ಬಂದು ಮುದ್ದೆ ಉಪ್ಸಾರನ್ನ ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು 15-16 ತಿಂಗಳಾಗದೆ ಬೆಳೆಗಳು ಬೆಳೆದು ಆ ಬೆಳೆಗಳನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಯಾಕೆಂದರೆ ಸಾಲ ಮಾಡಿ ಸೂಲ ಮಾಡಿ ವರ್ಷವೆಲ್ಲ ಕೂಳಿಗೆದು ಬಂದಂಥದ್ದು ಕೈಗೆ ಬಂತು ಬಾಯಿಗೆ ಬರೆದಂತಾಗಿದೆ. ದಯಮಾಡಿ ರಾಜ್ಯ ಸರ್ಕಾರ ಈಗ ಬಂದಿರತಕ್ಕಂಥ ಬೆಳೆಯನ್ನು ಉಳಿಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಜಿಲ್ಲಾಡಳಿತ ಈ ಕೂಡಲೇ ನೀರನ್ನ ಬಿಟ್ಟು ಬೆಳೆಗಳನ್ನ ರಕ್ಷಿಸಬೇಕು. ಕಾರ್ಖಾನೆ ಪ್ರಾರಂಭ ಆಗಿಲ್ಲ, ಆಲೆಮನೆಯವರು 1800 ರೂಪಾಯಿ ಕೇಳ್ತಾರೆ, ಬೆಲ್ಲ ಬರಲ್ಲ ಒಣಗೋಗದೆ ಅಂತಾರೆ, ಸತ್ಕಬ್ಬು ಆಯ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಈ ಕೂಡಲೇ ನೀರನ್ನ ಬಿಡಬೇಕು. ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಕಾವೇರಿ ಕೊಳದ ಎಲ್ಲ ಜನತೆಯ ಬೆಳೆಗಳನ್ನ ಪರಿಹಾರವನ್ನು ನೀಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಒಂದು ವರ್ಷವೆಲ್ಲ ಬೆಳೆದಿಮಿ ಸ್ವಾಮಿ, ಮಕ್ಕಳು ಸಾಕಿಮಿ, ದಯಮಾಡಿ ನಮ್ಮ ಬೆಳೆಗಳನ್ನ ಉಳಿಸ್ಕೊಡದಿದ್ರೆ ನಮಗೆ ವಿಷವನ್ನು ಕೊಡುವಂಥ ಕೆಲಸವನ್ನು ಕೊಟ್ಟು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಒಂದು ವರ್ಷ ಸರ್, ಇವತ್ತು ಉದ್ದೇಶ ಮಾಡ್ತಾ ಇರೋದು ಏನು ಅಂದರೆ ಹುಳ್ಳಿಕಾಳು ನಮ್ಮ ಮೊದಲು ಆಹಾರ ಪದಾರ್ಥ ಹುಳ್ಳಿಕಾಳು ಮುದ್ದೆ ಆ ಮಟ್ಟಕ್ಕೆ ಈ ಸರ್ಕಾರ ತರೋಕ್ಕೆ ನಮ್ಮನ್ನ ಪ್ರಯತ್ನ ಮಾಡ್ತಾ ಇದೆ. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ, ಒಂದು ಕಟ್ಟು ನೀರು ಬಿಡಲೇಬೇಕು. ಇಲ್ಲ ಅಂದರೆ ಇದೇ ರೀತಿ ನಾವು ನಿರಂತರವಾಗಿ ಪ್ರತಿದಿನ ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅಂತಂದರೆ 81 ಅಡಿ ಅದೇ ನೀರು ಕೊಡಲೇಬಹುದು ಒಂದು ಕಟ್ಟ. ನಮಗೂ ಆಟೋಮೆಟಿಕ್ಕಾಗಿ ಮಳೆ ಹುಯ್ತದೆ. ಈಗ ಕೊಡ್ದೇನೆ ಹೋದ್ರೆ ಖಂಡಿತ ಮಳೆನೂ ಹುಯ್ದಿಲ್ಲ, ಬರ ಕಂಟಿನ್ಯೂ ಆಯ್ತದೆ. ಖಂಡಿತ ಒಂದು ಕಟ್ಟು ನೀರು ಈ ಸಲ ಕೊಡಲೇಬೇಕು. ನಾವು ಬೆಳೆ ಉಳಿಸ್ಕೋಬೇಕು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಬೆಳೆಗಳು ಒಣಗಿ ನಿಂತವೆ. ಈ ಒಣಗಿ ನಿಂತಿರೋ ಬೆಳೆಗೆ ಒಂದು ಕಟ್ಟು ನೀರು ಕೊಡುವಂಗೆ ಈ ಸರ್ಕಾರ ಮತ್ತು ಇಲ್ಲಿಯ ಸಂಸದರು, ಇಲ್ಲಿಯ ಶಾಸಕರು ಮಾತಾಡಿ ಆದಷ್ಟು ಬೇಗ ಒಣಗ್ತಾ ಇರೋ ಬೆಳೆಗಳಿಗೆ ನೀರು ಕೊಡಬೇಕು. ಇಲ್ಲ ಅಂದರೆ ದರ್ಶನ್ ಒಬ್ಬರು ಬಿಟ್ರೆ ನೀರಿನ ವಿಚಾರವಾಗಿ ಯಾರೂ ಕೂಡ ಧ್ವನಿ ಎತ್ತಿಲ್ಲ. ಎಲ್ಲರಿಗೂ ಧಿಕ್ಕಾರ. ಧ್ವನಿ ಎತ್ತದ ಶಾಸಕರ ವಿರುದ್ಧ ಹೋರಾಟ ಮಾಡ್ತೀವಿ. ಇದೇ ರೀತಿ ಪ್ರತಿಭಟನೆ ಡೈಲಿ ನಡೀತದೆ.